ಷಟ್ಪದಿಗಳು. ಷಟ್ಪದಿ ಅಂದರೆ ಷಟ್ ಅಂದರೆ 6, ಪದಿ ಅಂದರೆ ಸಾಲು. 6 ಸಾಲಿನ ಪದ್ಯ ಪ್ರಕಾರಕ್ಕೆ ಷಟ್ಪದಿ ಅಂತ ಹೇಳ್ತಾರೆ. ಈ ಷಟ್ಪದಿಗಳು ಒಟ್ಟು 6 ಇದ್ದಾವೆ. ಅವುಗಳು ಯಾವ್ಯಾವು ಅಂದರೆ, ಒಂದನೇದು ಶರ ಷಟ್ಪದಿ. ನೋಡಿ, ಷಟ್ಪದಿಗಳು ಒಟ್ಟು 6. ಅವುಗಳಲ್ಲಿ ಮೊದಲನೇದು ಶರ ಷಟ್ಪದಿ. 6 ಸಾಲಿನ ಪದ್ಯಕ್ಕೆ ಷಟ್ಪದಿ ಅಂತ ಕರೀತಾರೆ. ಷಟ್ ಅಂದರೆ 6, ಪದಿ ಅಂದರೆ ಸಾಲು. ಮೊದಲನೇದು ಷಟ್ಪದಿಗಳಲ್ಲಿ 6 ವಿಧಗಳು. ಆ 6 ವಿಧಗಳಲ್ಲಿ ಮೊದಲನೇದು ಶರ ಷಟ್ಪದಿ. ಎರಡನೇದು ಕುಸುಮ ಷಟ್ಪದಿ. 2 ಕುಸುಮ ಷಟ್ಪದಿ. ಶ ಟ ಒತ್ತು ಪ ದಿ ಷಟ್ಪದಿ. ನೋಡಿ, ಮೊದಲನೇದು ಶರ ಷಟ್ಪದಿ, ಎರಡನೇದು ಕುಸುಮ ಷಟ್ಪದಿ. 3 ಷಟ್ಪದಿಗಳಲ್ಲಿ ಮೂರನೆಯ ಪ್ರಕಾರ. ಪ್ರಕಾರ ಭೋಗ ಷಟ್ಪದಿ. ಒಂದೇನು ಭೋಗ ಷಟ್ಪದಿ. ಷಟ್ ಅಂದರೆ 6, ಪದಿ ಅಂದರೆ ಸಾಲು. 6 ಸಾಲಿನ ಪದ್ಯ ಪ್ರಕಾರಕ್ಕೆ ಷಟ್ಪದಿ ಅಂತ ಕರಿತೀವಿ. ಷಟ್ಪದಿಯಲ್ಲಿ ನಾವು ಒಟ್ಟು 6 ಪ್ರಕಾರಗಳನ್ನು ಕಾಣಬಹುದು. ಮೊದಲನೇದು ಶರ ಷಟ್ಪದಿ, ಎರಡನೇದು ಕುಸುಮ ಷಟ್ಪದಿ, ಮೂರನೇದು ಭೋಗ ಷಟ್ಪದಿ, ನಾಲ್ಕನೇದು ಪರಿವರ್ಧಕ ಷಟ್ಪದಿ. ಪರಿವರ್ಧಿಕ ಅಥವಾ ಪರಿವರ್ಧಕ, ಪರಿವರ್ಧಿನಿ ಷಟ್ಪದಿ. ನೆಕ್ಸ್ಟು ಐದನೆಯ ಷಟ್ಪದಿಯ ಪ್ರಕಾರ ಭಾಮಿನಿ ಷಟ್ಪದಿ. ಭಾಮಿನಿ ಷಟ್ಪದಿ. ಐದನೇದು ಭಾಮಿನಿ ಷಟ್ಪದಿ. ಷಟ್ ಅಂದರೆ 6, ಪದಿ ಅಂದರೆ ಸಾಲು. 6 ಸಾಲಿನ ಪದ್ಯಕ್ಕೆ ಷಟ್ಪದಿ ಅಂತ ಕರಿತೀವಿ. ಐದನೇದು ಭಾಮಿನಿ ಷಟ್ಪದಿ. ನೆಕ್ಸ್ಟು ಕಡೆಯದು 6ನೇದು ಷಟ್ಪದಿಗಳಲ್ಲಿ 6ನೆಯ ವಿಧ ವಾರ್ಧಕ ಷಟ್ಪದಿ. ವಾರ್ಧಕ ಷಟ್ಪದಿ. ಷಟ್ಪದಿಗಳು ಒಟ್ಟು 6. ಅದರಲ್ಲಿ 6ನೇ ಷಟ್ಪದಿ ವಾರ್ಧಕ ಷಟ್ಪದಿ. ನೋಡಿ, 6 ಷಟ್ಪದಿಗಳು ಯಾವುವು ಅಂತ ಮತ್ತೊಮ್ಮೆ ನೋಡೋಣ. ಮೊದಲನೇದು ಶರ ಷಟ್ಪದಿ, ಎರಡನೇದು ಕುಸುಮ ಷಟ್ಪದಿ, ಮೂರನೇದು ಭೋಗ ಷಟ್ಪದಿ, ನಾಲ್ಕನೇದು ಪರಿವರ್ಧಿನಿ ಷಟ್ಪದಿ, ಐದನೇದು ಭಾಮಿನಿ ಷಟ್ಪದಿ, ಏಳನೇದು ವಾರ್ಧಕ ಷಟ್ಪದಿ. ಇದು ಷಟ್ಪದಿಯ ಪ್ರಕಾರಗಳು.